ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೂ ಮುನ್ನ ಸಿಎಂ ಕಚೇರಿಯಲ್ಲಿ ಒಂದು ವಿಚಾರ ನಡೆದಿದೆ. ಏನದು? ಬದಲಾವಣೆ ಆಗಿದೆ. ಏನು ಬದಲಾವಣೆ ನೋಡ್ತಾ ಹೋಗೋಣ ಅಶ್ವವೇಗ ನ್ಯೂಸ್ನಲ್ಲಿ. ಹೌದು, ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಸಿದ್ದರಾಮಯ್ಯ ಇದ್ದರು, ಡಿ.ಕೆ. ಶಿವಕುಮಾರ್ ಇದ್ದಾರೆ. ಈಗ ಏನು ಅಂತ ಹೇಳಿದ್ರೆ, ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂಥ ಮುಖ್ಯಮಂತ್ರಿ ಕಚೇರಿ ಡಿ.ಕೆ. ಸಿಎಂ ಕಚೇರಿಗೆ ಜ್ಯೋತಿಷಿಗಳು ಭೇಟಿ ಕೊಟ್ಟಿದ್ದಾರೆ. ವಾಸ್ತು ಪರಿಶೀಲನೆ ಮಾಡಿ ಜ್ಯೋತಿಷಿಗಳಿಂದ ನೂತನ ಸಿಎಂ ಆಗುವಂಥ, ಆಸೀನರಾಗುವಂಥ ಆ ಕುರ್ಚಿ ಹೆಂಗಿದೆ, ಏನು ಕತೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಾಸ್ತು ಪರಿಶೀಲಿಸಿ ಕುರ್ಚಿಯ ದಿಕ್ಕನ್ನು ಬದಲಿಸಲಿಕ್ಕೆ ಜ್ಯೋತಿಷಿಗಳು ಸಲಹೆ ನೀಡಿದ್ದಾರಂತೆ. ಹಾಗಾಗಿ ಜ್ಯೋತಿಷಿಗಳ ಸಲಹೆಯಂತೆ ಸಿಎಂ ಕಚೇರಿಯಲ್ಲಿ ಅಜ್ಜಯ್ಯನ ಫೋಟೋ ಕೂಡ ಇರಿಸಬಹುದು. ಅಜ್ಜಯ್ಯನ ಅನುಗ್ರಹದಿಂದ ಸಿಎಂ ಆಗ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ನಡುವನಕೆರೆ ಅಜ್ಜಯ್ಯನ ಪರಮ ಭಕ್ತರಾಗಿರುವಂಥ ಡಿ.ಕೆ. ಶಿವಕುಮಾರ್ ತಮ್ಮ ಭಕ್ತಿಯ ಪರಾಕಾಷ್ಠೆ ಎಂಥದ್ದು ಅಂತ ಈಗಾಗಲೇ ತೋರಿಸಿದ್ದಾರೆ. ಅವರ ನಡವಳಿಕೆ ಮೂಲಕ ಅನೇಕ ಬಾರಿ ಭೇಟಿ ಕೊಡ್ತಾರೆ. ಯಾವುದೇ ಕ್ಲಿಷ್ಟಕರ ಸಂದರ್ಭ ಇರಲಿ, ಸಂತೋಷದ ಸಂಭ್ರಮದ ವಿಚಾರ ಇರಲಿ, ನಡುವಿನಕೆರೆಯ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡುವಂಥ ಸಂಪ್ರದಾಯವನ್ನು ಡಿ.ಕೆ. ಶಿವಕುಮಾರ್ ಇಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಜ್ಯೋತಿಷಿಗಳ ಸಲಹೆಯಂತೆ ಸಿಎಂ ಕಚೇರಿಯಲ್ಲಿ ಅಜ್ಜಯ್ಯನ ಫೋಟೋ ಇರಿಸಲಾಗುವುದು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಓಕೆ, ಈಗ ಎಂ.ಬಿ. ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ. ಬನ್ನಿ ಗಮನಿಸೋಣ, ಏನು ಮಾತನಾಡ್ತಾ ಇದ್ದಾರೆ ಕೇಳಿಸ್ಕೊಳ್ಳೋಣ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ತಗೋತಿರುವಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಬಂದು ಅವ್ರಿಗೆ ಅಭಿನಂದಿಸಿದೆ ಮತ್ತು ಅವ್ರಿಗೆ ನನ್ನನ್ನು ಅವರ ಮಂತ್ರಿಮಂಡಲದಲ್ಲಿ ಇವತ್ತು ಸಚಿವನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಕೃತಜ್ಞತೆಯನ್ನು ಕೂಡ ಅರ್ಪಿಸಿದ್ದೇನೆ. ಇವತ್ತು ನಮ್ಮ ಮುಂದಿರುವಂಥ ಸವಾಲು, ನಾವು 136 ಸೀಟ್ಗಳನ್ನ 2023ರಲ್ಲಿ ಗೆದ್ದಿದ್ದೀವಿ. ಇನ್ನು 2 ವರ್ಷ ನಮ್ಮ ಚುನಾವಣೆಗಿದೆ. 2 ವರ್ಷ ನಾವೆಲ್ಲರೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ, AICCಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡಿ 2028 ಚುನಾವಣೆಯಲ್ಲಿ 150 ಸೀಟ್ಗಳನ್ನ ನಾವು ಪಡ್ಕೊಂಡು ಮತ್ತೆ ಕಾಂಗ್ರೆಸ್ದಲ್ಲಿ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು. ಈ 2 ವರ್ಷ ನಮಗೆ ಭಾಳಷ್ಟು ಸವಾಲುಗಳಿದ್ದಾವೆ. ಯಾಕಂದರೆ ಚುನಾವಣೆ ಇನ್ನು 1 ವರ್ಷ ಬಿಟ್ಟು ನೆಕ್ಸ್ಟ್ ಮುಂದಿನ ವರ್ಷ ಚುನಾವಣೆನೇ ಕಡೆ ಲಕ್ಷ್ಯ ಹೋಗಿಬಿಡ್ತದೆ. ಹೀಗಾಗಿ ನಾವೆಲ್ಲ ರೀತಿಯಿಂದ ಸಶೂರ್ಯನಾಗಿದ್ದೀವಿ. ನಾವೆಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಮಾಡಬೇಕು. ಇವತ್ತು ಜನರ ಬಳಿಗೆ ಹೋಗಬೇಕು, ಜನರ ವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಗೊಳಿಸ್ಕೋಬೇಕು. ತನ್ನ ಮೂಲಕ ಕಾಂಗ್ರೆಸ್ ಪಕ್ಷ 150 ಸೀಟನ್ನು ಪಡ್ಕೊಳ್ಬೇಕು. ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋದಾಗಿ ಒಂದು ಅವ್ರಿಗೂ ಕೂಡ ಹೇಳಿದ್ದೀವಿ. ಅವರು ಕೂಡ ಭಾಳ ಓಪನ್ ಆಗಿ ಇವತ್ತೊಂದು ದಿವಸ ಎಲ್ಲರನ್ನೂ ಸ್ವೀಕಾರ ಮಾಡಿ, ಎಲ್ಲರ ಜೊತೆ ಸ್ವೀಕಾರ ಮಾಡಿ, ಎಲ್ಲರ ಸಲಹೆ ತೊಗೊಂಡುಕೊಂಡು ಇವತ್ತೊಂದು ದಿವಸ ಒಂದು ಕಲೆಕ್ಟಿವ್ ಇದರಲ್ಲಿ ಇವತ್ತು ದಿವಸ ನಾವೆಲ್ಲರೂ ಕೂಡ ಮುನ್ನಡೆಯುವಂಥ ಆಶಯವನ್ನು ನಮ್ಮ ಮುಖ್ಯಮಂತ್ರಿಗಳಂತ ಆಗುವಂಥ. ಓಕೆ, ಎಂ.ಬಿ. ಪಾಟೀಲರು ಇಲ್ಲಿ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಮತ್ತು ಜವಾಬ್ದಾರಿಯುತ ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ